ಶ್ರೀಯುತ ಸಂಪ್ರತಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆದಿದ್ದು ಈ ದಿನ ಈ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 117 ಅರ್ಜಿಗಳು ಸ್ವೀಕೃತವಾಗಿದೆ. ಈ ಎಲ್ಲಾ ಅರ್ಜಿಗಳನ್ನು ಎಲ್ಲಾ ಇಲಾಖೆಗಳು ಆದಷ್ಟು ಬೇಗ ಅರ್ಜಿಗಳನ್ನ ವಿಲೇವಾರಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಆ ಭರವಸೆಯನ್ನ ಕೊಡ್ತಾ ಈ ದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಮಂಜುನಾಥ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಗ್ರಾಮ ಪಂಚಾಯತ್ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಯುತ ರಘುಪತಿ ರೆಡ್ಡಿ ಸರ್ ಅವರಿಗೂ ಸಹ ತಾಲೂಕು ಆಡಳಿತ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಜನಸಂಪರ್ಕ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ತಾಲೂಕು ಪಂಚಾಯತ್ ನಮ್ಮ ಪಿಡಿಒಗಳಿಗೆ, ರಾಜನಗರ ಪಂಚಾಯತಿ ಹಾಗೂ ಗುಲ್ಬರ್ಗ ಪಂಚಾಯತಿ ಪಿಡಿಒಗೆ, ನಮ್ಮ ಆಲಯಗಳಿಗೆ ಹಾಗೂ ವಿಎಗಳಿಗೆ ವಿಶೇಷವಾಗಿ ಈ 3 ಜನ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಲೂಕಿನ ಆಡಳಿತ ವರ್ಗದವರುಗಳು ನಿಮಗೆ ಶಾಸಕರು ಮತ್ತು ಆಡಳಿತ ಕಡೆಯಿಂದ ಧನ್ಯವಾದ ತಿಳಿಸ್ತಾ, 2 ಪಂಚಾಯತಿ ಕೂಡ 100 ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಸುಮಾರು 121 ಅಪ್ಲಿಕೇಶನ್ ಬಂದಿವೆ. ಅದರಲ್ಲಿ 68 ಅಪ್ಲಿಕೇಶನ್ ನಮ್ಮ ತಾಯಿ ರವೀಂದ್ರನಿಗೆ ಅದು ಆದಷ್ಟು ವಿಎ ಮತ್ತು ಸೆಕ್ರೆಟರಿ ದಯವಿಟ್ಟು ಇದನ್ನ ಆದಷ್ಟು ಬೇಗ ಸ್ಪಂದಿಸಿ ವಿತಿನ್ 15 ಡೇಸ್ ಒಳಗಡೆ ನನಗೆ ಅದನ್ನ ಏಕೆ ರಿಜಿಸ್ಟರ್ ಆಗಿ ಬಂದಿಲ್ಲ, ಪೆನ್ಷನ್ ಆಗಿ ಬಂದಿಲ್ಲ, ವಿಧವೆ ವೇತನ ಆಗಿ ಬಂದಿಲ್ಲ, ಇದನ್ನ ನನಗೆ ಕೂಡಲೇ ಫೀಡ್ ಮಾಡಿ ನನಗೆ ಕೊಡ್ತಕ್ಕಂಥ ಮಾಹಿತಿ ನೀವೇ ಬಂದು ಖುದ್ದಾಗಿ ನನಗೆ ಮಾಹಿತಿ ಕೊಡಬೇಕು. ನೆಕ್ಸ್ಟ್ ಮಂತ್ 6 ರಿಂದ 10ನೇ ತಾರೀಕು ವಿಎ ಮತ್ತು ಪಿಡಿಒ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಯಾವ ಪಂಚಾಯತಿಗಳಿಗೆ ನಾವು ಏನು ಜನಸಂಪರ್ಕ ನಾವು ಸ್ಪಂದಿಸಿದೀವಿ, ನಮ್ಗೆ ಏನು ಅರ್ಜಿ ಕೊಟ್ಟಿದೆ, ಎಷ್ಟು ಅರ್ಜಿ ವಿಲೇವಾರಿ ಆಗಿದೆ, ಎಷ್ಟು ಅರ್ಜಿ ಪೆಂಡಿಂಗ್ ಇದೆ ಅನ್ನೋದನ್ನ ನಮಗೆ ಆ ಪ್ರೋಗ್ರಾಮ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಪಶುವೈದ್ಯ ಅಧಿಕಾರಿಯಾಗಿರ್ತಕ್ಕಂಥ ಅನುರಾಧ್ ಅವರು ಅವರ ನಿರಂತರ ಸೇವೆಯಲ್ಲಿ, ಇದು ನಮ್ಮ ಮುಳಬಾಗಿಲು ತಾಲೂಕಿನ ನಿರಂತರ ಸೇವೆಯಲ್ಲಿ ಇದೇ ತಿಂಗಳು 28ನೇ ತಾರೀಕು ಅಂದ್ರೆ ಅವರು ರಿಲೀವ್ ಆಗ್ತಾರೆ. 30ನೇ ತಾರೀಕು ಅವರು ಅವರ ನಿವೃತ್ತ ಇದನ್ನ ಪಡ್ಕೊತಾ ಇದ್ದಾರೆ. ಬಹುಶಃ ಅವತ್ತು ನಾನು ವಿದೇಶದಲ್ಲಿ ಇರೋದ್ರಿಂದ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಅವರ ಸೇವೆಗೆ ನಾನು ಅಪಾರನಾಗಿ ಅವರ ಸೇವೆಗೆ ನಾನು ಅವರ ಸೇವೆಯನ್ನು ಮೆಚ್ಚಿ ಇವತ್ತು ನಾನು ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ಬೇಕಂತ ನಾನು ಕೇಳ್ತಿದ್ದೀನಿ. ದಯವಿಟ್ಟು ನಮ್ಮ ಅನುರಾಧ ಮೇಡಮ್ ಹೇಳಿದರೆ ದಯವಿಟ್ಟು ಮುಂದೆ ಬರ್ಬೇಕಂತ ಕೇಳ್ಬೋದು. ಸೊ ಅದೇ ರೀತಿ ನಮ್ಮೆಲ್ಲರೂ ಮತ್ತೋರ್ವ ಅಧಿಕಾರಿ, ಸ್ವಪ್ನಪುರ ಅಧಿಕಾರಿ ಮಾಡ್ತಕ್ಕಂಥ ಅಧಿಕಾರಿ, ಸೊ ನನ್ನ ವಯಸ್ಸಲ್ಲಿ ಇಲ್ಲಾದ್ರೂ ಕೂಡ ಮೆಚ್ಚುಗೆ ಅಂತ ಅಧಿಕಾರಿ ನಮ್ಮ ರಮೇಶ್ ಕೂಡ ಇದೇ ತಿಂಗಳು 30ನೇ ತಾರೀಕು ರಿಟೈರ್ಡ್ ಆಗ್ತಾರೆ. ಅವರು ಕೂಡ ನನ್ನ ಕಡೆಯಿಂದ ವಿಶೇಷವಾಗಿ ಕೃತಜ್ಞತೆ ಹಾಗೂ ನೀವು ನಮ್ಮ ತಾಲೂಕು ಸೇವಾ ಸಂಸ್ಥೆಗೆ ನೀವೇ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ. ನಮ್ಮ ಬಿಒ ರಾಮಚಂದ್ರಪ್ಪರು ಹಾಗೂ ನಮ್ಮ ದಸ್ಕಂ ರಮೇಶ್ ಅವರು ಹಾಗೂ ನಮ್ಮ ಅನುರಾಧ್ ಅವರು 3 ಜನ ನಮ್ಮನ್ನ ಬಿಟ್ಟು ಹೋಗ್ತಾ ಇರೋದಕ್ಕೆ, ನಮ್ಮ ತಾಲೂಕು ಆಡಳಿತದಿಂದ ನಿವೃತ್ತಿ ಆಗ್ತಾ ಇರೋದಕ್ಕೆ ಇವರಿಗೆ ವಿಶೇಷವಾಗಿ ಆ ಭಗವಂತ ಆ ವೃದ್ಧಾಪ್ಯ ಜೀವನವನ್ನ ವಿಶೇಷವಾಗಿ ಕಳೀಲಿ, ಒಳ್ಳೆ ರೀತಿ ಕಳೀಲಿ, ನಮ್ಮ ಜೊತೆ ಬಂದು ರಾಜಕೀಯ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 5ನೇ ತಾರೀಕು ಜನಸಂಪರ್ಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಥ್ಯಾಂಕ್ ಯು.
ಒಳಗಿನಲ್ಲಿ ಆರ್ ವೇದವತಿ, ಜಿ ಕೋಡಿಹಳ್ಳಿ ಮಹೇಶ್ ಸಾರ್ವಜನಿಕ, ಜಿ ಕೋಡಿಹಳ್ಳಿ ಮಹೇಶ್ ಕಲ್ಲಸನಹಳ್ಳಿ, ಸರ್ ದಯವಿಟ್ಟು ಗುಡಿಪಲ್ಲಿ ಗ್ರಾಮದ ಸರ್ ಗುಡಿಪಲ್ಲಿ ಎಲ್ಲರೂ ಸಾರ್ವಜನಿಕರೆಲ್ಲ ಒಪ್ಪಿ ಗುಡಿಪಲ್ಲಿ ಕೊಟ್ಟಿಲ್ಲ ಸಾಹೇಬ್ರು ಮನವಿ ಮಾಡ್ಬೇಕು. ಹೌದು ಸರ್, ಇಲ್ಲ ಅದಕ್ಕೋಸ್ಕರ ಸರ್ ಈ ಕಡೆ ಬಂದ್ಬಿಡಿ ಸರ್ ನೀವು. ಅಮ್ಮ ಈ ಕಡೆ ಬಂದ್ಬಿಟ್ಟು ಆಗಿದ್ರೆ ರಸ್ತೆವರೆಗೆ ಸಿಮೆಂಟ್ ರಸ್ತೆ ನಿರ್ಮಿಸುವುದು ಗುಡಿಪಲ್ಲಿ ಗುಡಿಪಲ್ಲಿ ಗ್ರಾಮದ ರಸ್ತೆಯಲ್ಲಿ ನಮ್ಮ ಇದಕ್ಕೆ 100 ಜನ ಮೇಲೆ ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ. ಅವ್ರು ನಾರ್ತ್ ಇಂಡಿಯನ್ನ ಇಲ್ಲ ಬಾಂಗ್ಲಾದಿಂದ ಬಂದಿದ್ದಾರ ಗೊತ್ತಾಗ್ತಾ ಇಲ್ಲ. ಅವ್ರು ಬಂದಾಗಿಂದನೇ ಕಲ್ತನ ಜಾಸ್ತಿ ಆಗ್ತಾ ಇರೋದು. ನಮ್ಮ ಗುಡ್ಪಲ್ಲಿ ಮುಗಿಸಿದ್ದಾರೆ ಬಂದು, ಅಲ್ಲೂ ಕೋಳಿ ಫಾರ್ಮ್ಗಳಂತೆ ಚಿಕನ್ ಫ್ಯಾಕ್ಟ್ರಿ ಅಲ್ಲೂ ಇಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. 12 ಗಂಟೆ ಆದ್ರೂ ಓಡಾಡ್ತಾನೆ ಇರ್ತಾರೆ. ತೋಟಗಳಿಗೆ ಹೋಗೋರಿಗೆಲ್ಲ ಬೈದಿದ್ದಾಗಿದ್ದಾರೆ. ಅವರು ಫುಲ್ಲು ಡ್ರಿಂಕಲ್ಲಿ ಇರ್ತಾರೋ ಇಲ್ಲ ಇನ್ನೊಂದು ಗಾಂಜಿ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಕೊಡ್ತೀನಿ ಸರ್. ನಮ್ಮ ಜನ 5 ಜನ ಮಕ್ಕಳಿದ್ರು, ಒತ್ತಾಯಪೂರ್ವಕವಾಗಿ ಟಿಸಿ ಕೊಟ್ಟು ಬಿಟ್ಟು ಅವರನ್ನ ಕಳಿಸಿದ್ದಾರೆ. ಆಗ ಇನ್ಸ್ಪೆಕ್ಷನ್ ಮಾಡಿ ಕೇಳಿದಾಗ ಸಿಇಒ ಬಂದಿದ್ರು, ಇಲ್ಲಿರ್ತಕ್ಕಂಥ ಸೋಮೇಶ್ ಸಾರು ಬಂದಿದ್ರು. ಸರ್ವೆ ಮಾಡಿಬಿಟ್ಟು ಆ ಮೇಡಮ್ ನವರನ್ನ ಸ್ವಂತ ಊರಿಗೆ ವರ್ಗಾವಣೆ ಮಾಡಿದ್ದಾರೆ. ಆಗ ಈಗಾಗಲೇ ಸರ್ಕಾರಿ ಶಾಲೆ ವ್ಯವಸ್ಥಿತವಾಗಿದ್ದು, ಕಾಂಪೌಂಡ್ ಇದೆ, ನೀರಿದೆ, ಶೌಚಾಲಯ ಇದೆ. ಆದ್ರೆ ಮಕ್ಕಳು ಓದೋರಿದ್ದಾರೆ ಸರ್, ಅವರಿಗೆ ಟಿಸಿ ಕೊಟ್ಬಿಟ್ಟು ಈ ಮೇಡಮ್ ಅವರನ್ನು ವರ್ಗಾವಣೆ ಮಾಡಿಬಿಟ್ಟು ಸ್ವಾರ್ಥ ಮಾಡಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಸರ್ ಕಾಮ್ಸಾನಲ್ಲಿ ಶಾಲೆ. ದಯವಿಟ್ಟು ಸರ್ ನಿಮ್ ಕೈಲಿ ಆಗ್ತಕ್ಕಂಥ ಸ್ವಾಮಿ ಈಗಲೇ ಆಗ್ತಕ್ಕಂಥ ಸರ್, ಪಕ್ಕದಲ್ಲಿರ್ತಕ್ಕಂಥ ಶಾಲೆಯಿಂದ ವರ್ಗಾವಣೆ ಮಾಡಿದ್ರೆ ಅಲ್ಲಿ ಮಕ್ಕಳು ಹೋಗ್ತಾರೆ ಸ್ವಾಮಿ. ಬೆಳೆಯಿಂದ